ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬನ್ರಿ ಯಾರು ನಿಂತ್ಕೊಂಬೇಡಿ, ಬನ್ನಿ ಆಯ್ತು ನಮ್ಮದು. ಬನ್ನಿ ಅಲ್ಲಿ ನಿಂತ್ಕೊಂಬೇಡಿ ನೋಡ್ರಿ. ಹಿಂಗೆ ಬರ್ಬೇಕಲ್ಲ ಅದು ಚಿತ್ರಕಲಾ ಶಿಕ್ಷಕರಿಗೆ ನಡೀತಿದೆ, ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ನಡೀತಿದೆ ಅನ್ನುವಂಥ ಗಮನಕ್ಕೆ ಅವರು ತಂದಿದ್ದಿದೆ. ಆ ಹಿನ್ನೆಲೆ ಒಳಗ ಇವತ್ತು ನಮ್ಮ ಗಮನಕ್ಕೆ ತರೋದು ಏನು ಅಂದ್ರೆ 512 ಜನ ಸಂಗೀತ ಶಿಕ್ಷಕರು. ಹಾಗೆ ನೀವು ನಾಟಕ ಅವರವರು ಬರೀ 65 ಜನ ನಾಟಕ ಏನು ಶಿಕ್ಷಕರಾಗಿದೆ. 998 ಇದ್ದಾರೆ. ಚಿತ್ರಕಲೆಗೆ ಸಂಬಂಧಪಟ್ಟಂತೆ 1067 ಅದು CBI ಇವನ್ನೆಲ್ಲ ಒಳಗೊಂಡು 1067 ಜನ ಚಿತ್ರ ಶಿಕ್ಷಕರು ಇದ್ದಾರೆ. ಒಟ್ಟು ಬರೇ ಇದಕ್ಕೆ ಹೈಸ್ಕೂಲ್ ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಹೇಳುದಾದ್ರೆ 718 ಚಿತ್ರಕಲಾ ಶಿಕ್ಷಕರನ್ನ ಆ ಶಾಲೆಯಿಂದ ಹೈಸ್ಕೂಲಿಂದ ನೀವು ಇದನ್ನ ಹಾಕೋದ್ರ ಮೂಲಕ 718 ಶಾಲೆ ಒಳಗಿನ ಮಕ್ಕಳು ಚಿತ್ರಕಲೆ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಏನಪ್ಪಾ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರುವಂತಹ ಜನ ಔಷಧಿ ಕೇಂದ್ರಗಳನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದಿದ್ದಾರೆ. ಅದೊಂದು ಸುತ್ತಲೇ ಹೊರಡಿಸಿದ್ದಾರೆ. ಅದು ವೆಬ್ಸೈಟಲ್ಲಿ ಇದೆ ಅದರಲ್ಲಿ. ಸೊ ಇದು ಹಿನ್ನೆಲೆ ಹೇಳ್ತೀನಿ ಸ್ವಲ್ಪ. ಇದಕ್ಕೆ ನಾವು ಇವಾಗ ಸುಮಾರು 15 ವರ್ಷದಿಂದ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ಆಗೋ ಹಾಗೆ ಮಾಡಬೇಕು.
there should be free medicine available at all government hospitals, starting from medical college to primary health center to sub center. ಇದು 15 ವರ್ಷದ ನಮ್ಮದು ಒಂದು ಚಳವಳಿ ನಡೀತಾ ಇದೆ. ಆವಾಗ ಅದನ್ನು ನಾವು ಭಾಳ ಸಲ ಭೇಟಿಯಾಗಿವಿ, ಎಲ್ಲ ಹೆಲ್ತ್ ಮಿನಿಸ್ಟರ್ ಭೇಟಿಯಾಗಿವಿ, 3-4 ಜನ ಭೇಟಿಯಾಗಿವಿ, ಆದರೆ ಏನು ಆಗಿರಲಿಲ್ಲ. ಕಡೆಗೆ ಏನಾಯ್ತಪ್ಪ ಅಂತಂದರೆ ಒಂದು ಘಟನೆ ನಡೀತು. நான் இன்பா ஃபோன் பண்ணி வர சொன்னேண்ணா, சீக்கிரம் வர சொல்ல, மைக் மாட்டேன்னு சொல்லலாம். வேணா குறுக்காத வரும் அப்படி இல்லை சார். இப்போ நம்ம தான் சார் ஃபர்ஸ்ட் வந்துருக்கு சார் ஸ்பாட்டில். ஓகே சார், ஓகே சார். ஹலோ, போட்டுருக்கோம். ஒரு 7 பெட்டி பின்னாடி இல்லை, ஓவர் லைனில் ஆளுக்குல நிற்க வைக்கிறாங்க. திருவள்ளூர் ரயில் வரைக்கும், திருவள்ளூர் ஒரு 100 மீட்டர் தான் இருக்குது. ஓகேவா? அந்த இடத்துல வந்து நிற்க வைக்கும் போது அது ஃபயர் ஆகிடுது. பின்னாடி ஒரு 5 பெட்டி ஒரிஜினலுக்காக நிற்க வைக்கிறாங்க. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.